ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮುದ್ದೆ ಮತ್ತು ಮೊಸಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ಬರೀ ನೋಡೋದಲ್ಲ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ಕುಕ್ಕರ್ಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡೆ. ಮತ್ತು ಸೊಪ್ಪು ತೊಗೊಂಡಿದ್ದೀನಿ. ನಾನು ಇಲ್ಲಿ ಕೀರೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೊಸಪ್ಪಿಗೆ ಬೇಕಾಗಿರುವಂಥ 3 ಥರ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಎಷ್ಟು ಥರನಾದರೂ ತೊಗೋಬೋದು. ಮತ್ತು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಕುಕ್ಕರ್ಗೆ ಹಾಕೋಬಿಡೋಣ. ವಾಶ್ ಮಾಡಿ ಚೆನ್ನಾಗಿ ತೊಳೆದು ಮಣ್ಣೆಲ್ಲ ಹೋಗೋ ಥರ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಮತ್ತು 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ನೀವು ಉದ್ದುದಕ್ಕೆ ಹಾಕ್ಕೋಬೋದು, ಇಲ್ಲ ರೌಂಡಿಗೆ ಹಾಕ್ತೀನಿ ಅಂದರೂ ಹಾಕ್ಕೋಬೋದು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೋತಾ ಇದ್ದೀನಿ. ಒಲೆ ಮೇಲೆ ಇಟ್ಕೊಂಡ್ಬಿಡೋಣ. ನೋಡಿ, ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಟ್ಟು ನಾನು ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು 4 ವಿಜಿಲ್ ಕೂಗಿಸ್ಕೊಂಡು ವಿಜಿಲೆಲ್ಲ ಹೋದ್ಮೇಲೆ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ಲಿ ಮತ್ತು ಅದ್ರ ಕೆಳಗಡೆ ಪಾತ್ರೆ ಇಟ್ಕೊಂಡು ನೋಡಿ ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ಸಪ್ರೇಟ್ ಆಗಿರೋದನ್ನ ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಅದನ್ನು ಪ್ಯಾನ್ ಕೆಳಗಡೆ ಹಾಕಿ ಹಾಕ್ತೀನಿ, ಸ್ವಲ್ಪ ಹೊತ್ತು ಬೇಗ ಆಗಲಿ ಅಂದ್ಬಿಟ್ಟು. ಈಗ ನೋಡಿ ಪ್ಲೇಟಿ ಇಟ್ಕೊಂಡು ಸಪ್ರೇಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದು ಬಸಿಟ್ಕೊಂಡಿರುವಂಥ ಸಾಂಬಾರಲ್ಲಿ ಅದನ್ನು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟು ಅದಕ್ಕೆ ನಾನು ತರಕಾರಿ ಹಾಕ್ಕೋತಾ ಇದ್ದೀನಿ. ಬರೀ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಂಡಿದ್ದೀವಿ. ನೀವು ಬೇಕಾದರೆ ಕ್ಯಾರೆಟು, ಬೀನ್ಸು, ಮೂಲಂಗಿ ಇದ್ದರೆ ಹಾಕ್ಕೋಬೋದು. ನಾನು ಬರೀ ಇಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಬೇಯಿಸ್ಕೊಂಡ್ಬಿಡೋಣ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಅದು ಆರಿರುತ್ತೆ. ನಾನು 1 ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮತ್ತು ತೆಗೆದಿಟ್ಕೊಂಡಿದ್ದ ಸೊಪ್ಪು ಅದು ತಣ್ಣಗಾಗಿದೆ, ಅದನ್ನು ಈಗ ಹಾಕ್ಕೋತಾ ಇದ್ದೀನಿ. ನಾನು 2 ಸಲ ಆಡಿಸ್ಕೊತೀನಿ ಇಲ್ಲಿ. ಇದನ್ನು ಆಡಿಸ್ಕೊಂಡ್ಬಿಡೋಣ. ನೋಡಿ, ಈ ಥರ ಅಂದರೆ ಸಾಕು. ತುಂಬ ಸ್ಮೂತಾಗೇನು ಆಡಿಸ್ಕೊಬೇಡಿ, ತರಿಯಾಗಿದ್ದರೂ ಓಕೆ. ಇದನ್ನು ಈಗ ಕುದೀತಾ ಇದ್ದ ಸಾಂಬಾರು ಒಳಗಡೆ ಹಾಕ್ಕೋತಾ ಇದ್ದೀನಿ. 2ನೇ ಸಲ ರುಬ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಖಾರದ ಪುಡಿ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅದನ್ನು ಆಡಿಸ್ಕೊಂಡ್ಬಿಟ್ಟೆ. ಅದನ್ನು ಈಗ ಸಾಂಬಾರು ಒಳಗಡೆ ಹಾಕ್ಕೊಂಡು ಅದು ಕುದಿ ಬರೋ ಗಂಟ ವೆಯ್ಟ್ ಮಾಡೋಣ. ಅದಾದಮೇಲೆ ನಾನು ಚಿಕ್ಕದು ಬಾಣಲಿ ತೊಗೊಂಡು ಒಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ನಾನು ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. 1 ಕಡ್ಡಿ ಕರಿಬೇವು, 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ಹಾಕ್ಕೊಂಡು ಸಣ್ಣದಾಗಿ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ.
ಲೈಟಾಗಿ ಒಗ್ಗರಣೆ ಕೊಟ್ಕೊತೀನಿ. ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ, ಏಕೆಂದರೆ ನಾನು ಆಡ್ಸೋಕೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ. ಈ ಕಡೆ ಸಾಂಬಾರು ಕುದೀತೈತೆ. ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆ ಕೊಡಿ. ಹಂಗೆ ಹಾಕಿದ ತಕ್ಷಣ ಏನು ಒಗ್ಗರಣೆ ಕೊಟ್ಬಿಡ್ಬೇಡಿ, ಚೆನ್ನಾಗಿರೋದಿಲ್ಲ. ನೋಡಿ ಈಗ ಕುದೀತಾ ಇದೆ, ಇದಕ್ಕೆ ನಾನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಒಂದು ಸೈಡ್ ಈಗ ಮುದ್ದೆ ಮಾಡ್ಕೊಂಬಿಡೋಣ. ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಸಣ್ಣ ಸಣ್ಣ ಮುದ್ದೆ ಆಗುವಷ್ಟು ನಾನು ನೀರು ತೊಗೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿ ನೀರು ತೊಗೊಳ್ಳಿ ನೀವು. ಇದು ಕುದಿ ಬಂದಿದೆ. ಈಗ ಇದಕ್ಕೆ ನಾನು ರಾಗಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಇಲ್ಲಾಂದರೆ ಅದು ಗಂಟಾಗಿಬಿಡುತ್ತೆ, ಹಿಟ್ಟಿಟ್ಟಂಗೆ ಹಂಗೆ ಉಳ್ಕೊಂಬಿಡುತ್ತೆ. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅನ್ನನೂ ಆ್ಯಡ್ ಮಾಡ್ಕೋಬೋದು. ನಾನು ಪ್ಲೇನಾಗಿ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ ಇದನ್ನು ಒಂದು 5 ನಿಮಿಷ ಇಲ್ಲ 10 ನಿಮಿಷ ಮುಚ್ಚಿಡೋಣ. ಈಗ ಈ ಥರ ಆಗಿದೆ, ಚೆನ್ನಾಗಿ ಹಿಟ್ಟು ಬೆಂದಿದೆ. ಈಗ ಆಫ್ ಮಾಡಿಬಿಟ್ಟು ನಾನು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಮತ್ತು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಮುದ್ದೆ ಅಂಟ್ಕೊಬಾರ್ದು ಅಂತ. ನೀವು ಬೇಕಾದ್ರೆ ನೀರು ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆನೂ ಹಾಕ್ಕೊಬೋದು. ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಏನಾರ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.